ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗಿದೆ. ಮೈತ್ರಿ ಟಿಕೆಟ್ಗಾಗಿ ಪ್ರಯತ್ನಿಸಿ ದೆಹಲಿಯಿಂದ ಯಾವುದೇ ಖಚಿತ ಭರವಸೆ ಇಲ್ಲದೆ ಸಿಪಿ ಯೋಗೇಶ್ವರ್ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹೀಗೆ ಬಂದವರೇ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ವೇದಿಕೆ ಹಂಚಿಕೊಂಡ್ರು. ಚನ್ನಪಟ್ಟಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಇಬ್ಬರು ಕಾಣಿಸಿಕೊಂಡ್ರು. ಉಪಮುಖ್ಯಮಂತ್ರಿಗಳನ್ನ ಸಿಪಿ ಯೋಗೇಶ್ವರ್ ಕೈಮುಗಿದು ಸ್ವಾಗತಿಸಿದ್ರು. ಆದರೆ ವೇದಿಕೆಯಲ್ಲಿ ಇಬ್ಬರು ಕೂಡ ಪರಸ್ಪರ ಮಾತನಾಡದೆ ಕುಳಿತಿದ್ರು. ಇದೀಗ ಯೋಗೇಶ್ವರ್ ನಡೆ ಚರ್ಚೆಗೆ ಗ್ರಾಸವಾಗಿದೆ. ಚನ್ನಪಟ್ಟಣದ ಮಂದಿಯನ್ನ ಬಿಟ್ಟು ಹೋಗಲ್ಲ, ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಡಿಸಿಎಂ ಹೊಸ ದಾಳವನ್ನು ಉರುಳಿಸಿದ್ದಾರೆ. ನಾನೇ ಅಭ್ಯರ್ಥಿ. 6-7 ವರ್ಷದಲ್ಲಿ ಒಂದಿನೂ ಬರಲಿಲ್ವಂತೆ. ದೇಶದ ಸ್ವಾತಂತ್ರ್ಯ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಾ ಇದ್ದೀವಿ ನಾಳೆ ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ. ಎರಡೆರಡು ಕಡೆ MLA ಆಗಿರ್ಬೋದು ಅಂತ. ಹೆಂಗೆ ನೀವು ಅಭ್ಯರ್ಥಿ ಆಗ್ಬಿಡ್ತೀರಿ? ಸುಮ್ಮನೆ ಹಿಂಗೆ ಬಿಡೋದು. ಮೋದಿ ನಾನೇ ಅಭ್ಯರ್ಥಿ ಅಂತ ಟ್ರೀಟ್ ಮಾಡಿ ಓಟ್ ಕೊಡಿ ಅಂದ್ರೆ ಎಲ್ಲ ಕಡೆ ಮೋದಿ ನೋಡ್ಕೊಡಕ್ಕಾಗತ್ತಾ? ಅವ್ರ ಮುಖ ನೋಡ್ಕೊಡ್ತಾರಾ ಅಂತಿದ್ದು. ಈಗ ನಿಮ್ಮ ಮುಖ ನೋಡ್ಕೊಂಡು ಎಲ್ಲ ಕಡೆ ಕೊಟ್ಬಿಡ್ಬೇಕಂಗಾರೆ ನೀವು ಯಾಕೆ ಅಭ್ಯರ್ಥಿ ಆಗ್ತೀರಿ? ರಾಮನಗರದಲ್ಲಿ ನಾನೇ ಅಭ್ಯರ್ಥಿ ಅನ್ಕೊಂಡು ಓಟ್ ಹಾಕಿ ಅನ್ನೋದು ಬೇರೆ, ಇಲ್ಲ ಬೇರೆ ಎಲ್ಲಾ ಕಡೆನೂ ನಾನೇ ಅಭ್ಯರ್ಥಿ. ಬೇರೆಯವ್ರು ಹೇಳ್ಬಾರ್ದಾ? ಇಲ್ಲ, ಅವ್ರ ಸುಮ್ಮನೆ ಬಿಡ್ತಾರೆ. ಇವ್ರ ಅನುಕೂಲಕ್ಕೆ ತಕ್ಕಂತೆ. ಅಯ್ಯ ಸಾಕಾಗಿದೆ ಹೋಗ್ರಿ. ಇವ್ರ ಕಚಡ ಕೆಲಸಗಳದ್ದೆಲ್ಲ ಬುರಿ ನ್ಯೂಸ್ ಮಾಡೋದೇ ವೇಸ್ಟ್. ರಾಜ್ಯ BJP ಯೋಗೇಶ್ವರ್ ಬಂದ್ರೆ ನೋಡೋಣ ಅಂತೆ ಕರ್ಕಳಿ. ಅವನ್ ಬೇಡ ಅಂದವನು. ಆದ್ರೆ ಇನ್ನು ಖಾಲಿ ಇದೆ ಅವರಲ್ಲೇ. ಅಯ್ಯೋ ಎಲ್ಲ ಲಜ್ಗೆಟ್ಟವ್ರುಗಳ್ರಿ. ಸುಮ್ಮನೆ ಅವ್ರವ್ರ ಪಾಡಿಗೆ ಅವ್ರವ್ರ ವ್ಯವಹಾರ ಮಾಡ್ಕೊಂಡು ಓಡಾಡ್ತಾರೆ. ಈಗ ಅವರೆಲ್ಲ ಹೇಳ್ತಾ ಇದ್ರು, ಯಾರು DCM ಅವ್ರು ಹೇಳಿದ್ ಸರಿ. ಅರ್ಧಕ್ಕೆ ಬಾವುಟ ಹಾರಿಸಿದ್ರೆ ಅವಮಾನ, ಅದು ಬಾವುಟಕ್ಕೆ ಕರೆಕ್ಟ್. ಅದು ಅರ್ಧಕ್ಕೆ ಬಾವುಟ ಹಾರಿಸ್ಬಾರ್ದು, ಹಾರಿಸಿದ್ರೆ ಅವಮಾನ, ತಪ್ಪುವೆ ಅದು. ಅದು ಅರ್ಧದಲ್ಲಿ ಬಿಟ್ಟೋಗ್ಬಿಟ್ರು ಅಂತಾರೆ. ಹೆಂಗ್ ಬಿಟ್ಟೋಗ್ಬಿಡ್ದು? ಬಿಟ್ಟೋಗೋದು ಯಾರು ಬಿಟ್ಟಿಲ್ಲ. ಈಗ ವಯನಾಡಲ್ಲಿ ರಾಹುಲ್ ಗಾಂಧಿ ಬಿಟ್ಟು ಓಡೋಗ್ಬಿಟ್ರು. ಅದಕ್ಕೆ ಏನು ಹೇಳ್ತೀರಿ? ಅದು ನೀನು ಹೇಳ್ಬೇಕು. ಅವಾಗ ಈಗ ಅಲ್ಲಿ ಬಳ್ಳಾರಿನಲ್ಲಿ ತುಕಾರಾಮ್ ಕೈ ಬಿಟ್ಬಿಟ್ಟು ಓಡೋಗ್ಬಿಟ್ರಪ್ಪ ಈಗ ಪಾರ್ಲಿಮೆಂಟ್ಗೆ. ಈಗ ಅವ್ರಿಗೇನು ಹೇಳೋದು? ಹೊಸ ವ್ಯಾಖ್ಯಾನ. ನನಗೆ ಬೇಕಾದ ರೀತಿಯಲ್ಲೇ ನಾನು ವ್ಯಾಖ್ಯಾನ ಮಾಡ್ತಾ ಹೋಗ್ಬಿಟ್ರೆ ಹೀಗಾಗತ್ತೆ. ಅದಕ್ಕೆ ನಾವೇನು ಮಾಡಿ, ನಿಮಗೆ ಬೇಕಿದ್ರೆ ಯೋಗೇಶ್ವರನ್ ತಗೊಳ್ಳಿ, ಇಲ್ಲ ನೀವೇ ನಿಂತ್ಕೊಳ್ಳಿ. ನೀವೇ ಕನಕಪುರಕ್ಕೆ ರಾಜೀನಾಮೆ ಕೊಟ್ಟು ನಿಂತ್ಕೊಳ್ಳಿ. ಯಾರು ಬೇಡ ಅಂದವ್ರು ನಿಮ್ಮನ್ನು. ರಾಜ್ಯ BJPಯಲ್ಲಿ ವಿಜೇಂದ್ರ ನಾಯಕತ್ವದ ವಿರುದ್ಧ ಒಂದು ಬಣ ಸಿಡಿದು ಎದ್ದು ಬಿಟ್ಟಿದೆಯಂತೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದಾರಂತೆ. ನಿಮ್ಮದು ಒಂದು ಲಡ್ಕಾಸಿ ಬಸ್ಸು. ಯಾರು ಸಂತೋಷ್ ಅವರು ಬೆಂಗಳೂರು ಬೀಡು ಬಿಟ್ಟು ಸರಣಿ ಸಭೆ ಮಾಡ್ತಿದ್ದಾರಂತೆ. ಓಹೋ, ಈಗ ನಿನ್ನೆ ತಾನೇ ಅದೆಲ್ಲ ಬಿರುಕು ಮೂಡಿದ್ದು. ತುಂಗಭದ್ರಾ ಗೇಟ್ ಹೊಡೆದಿದ್ದು ಯಾವತ್ತಪ್ಪ? ಒಂದು ವಾರದ ಕೆಳಗಡೆ ಬರುತ್ತೆ ಆ ಟೈಪ್. ಇವ್ರಿಗೆ ಈ ಗೇಟ್ ಹೊಡೆದಿದೆ ಪಕ್ಷದೊಳಗಡೆ ಅಂತ ಗೊತ್ತಾಗಿದ್ದು ಒಂದು ವಾರದ ಕೆಳಗೆ. ಇವ್ರೀಗ BJPಯ ಕನ್ನಯ್ಯ ನಾಯ್ಡು, ಯಾರು ಸಂತೋಷ್ ಅವರು, ಈಗ ಅವ್ರು ಗೇಟ್ ಹಾಕ್ಬೇಕು ಬಂದು. ವಿಜೇಂದ್ರ ತೆಲ್ಲಿಗೆ ಹೋಗ್ತಾರಂತೆ. ಅವ್ರ ಜೊತೆ ಹೊಂದಾಣಿಕೆ ಇಲ್ಲ ರೀ ಅಂತ ಯತ್ನಾಳು. CT ರವಿ ಪರೋಕ್ಷವಾಗಿ ತಮಗಿರುವ ಅಸಮಾಧಾನ. ಏನು ಅವ್ರ ಅಸಮಾಧಾನ? ಸೋತೋದ್ಮೇಲೆ MLC ಮಾಡಿದ್ದಾರೆ, ಇನ್ನೇನು ಅಸಮಾಧಾನ ಅವರದ್ದು? ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀನಿ ಬಹಿರಂಗವಾಗಿ. ಎಲ್ಲಾದ್ರೂ ಮಾತಾಡ್ಲಿ, ಏನು ಅಸಮಾಧಾನ? ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದೆ ಅದನ್ನು ಕೇಳ್ತೇನೆ. ನನಗಿರೋ ಜವಾಬ್ದಾರಿ ಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡಕ್ಕೆ ಬರೋದಿಲ್ಲ. ಪಕ್ಷದ ವೇದಿಕೆ ಇದೆ, ಪಕ್ಷದ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಪಕ್ಷ ನಿರ್ಣಯ ಮಾಡಿದ ಪಾದಯಾತ್ರೆಯಲ್ಲಿ ನಾನು ಪಾಲ್ಗೊಳ್ತೇನೆ. ಮಾತಾಡ್ಕೊಳ್ಳೋದು, ಆಮೇಲೆ ಹೈಕಮಾಂಡ್ ಹೇಳಿದ್ರೆ ಫಾಲೋ ಮಾಡ್ತೀವಿ. ಅದು ಒಂದು ಪಕ್ಷನೇನ್ರಿ, ಸುಮ್ಮನೆ ಡಿಸಿಪ್ಲಿನ್ ಅಂತ ಬುರುಡೆ ಬಿಡೋ ಪಕ್ಷ. ಅದೇನೋ ಮೋದಿ ಮಕ ನೋಡ್ಕೊಂಡು 4 ಓಟ್ ಬಿದ್ದಿದೆ, ಬದುಕೊಂಡು ಉಸಿರಾಡ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ. ಇವ್ರ ಯೋಗ್ಯತೆಗಳಿಗೆ ಬಿಟ್ಬಿಟ್ಟು ಬನ್ನಿ, ಜನ ತೋರಿಸ್ತಾರೆ ನಿಮ್ಗೇನು ಅಂತ. ನಿಮ್ಮ ಮಕ ನೋಡ್ಕೊಂಡು ಅವ್ನು ಯಾವನು ಒಟ್ಟು ಕೊಡ್ತಾನೆ ನಾನು ನೋಡೇ ಬಿಡ್ತೀನಿ. ಯಾವನು ಕೊಡಲ್ಲ ನಿಮ್ಮ ಮಕ ನೋಡ್ಕೊಂಡು. ನಾವೇ ಹೀರೋಗಳು ಅಂತ ಬರೀ ಬುರುಡೆ ಅಷ್ಟೇ. ಕುದುರೆ ಹತ್ತಕ್ಕೆ ಬರ್ದಿದ್ದವರೆಲ್ಲ ರೇಸಲ್ ಕಪ್ ನಮ್ದೇನ ಹತ್ರ ಮಾತಾಡ್ತಾ ಇದ್ದಾರೆ ಇಲ್ಲಿ ಬಂದು ನೆಟ್ಟಿಗೆ.